ವೆಲ್ಕಮ್ ಎವ್ರಿಬಡಿ. ಕಾಲೇಜ್ ಹೋಗೋ ಸ್ಟೂಡೆಂಟ್ಸಿಗೆಲ್ಲ ನಾನು ನಿಮ್ಮ ಬಿಗ್ ಬ್ರದರ್ ಆಗಿ ಕೆಲವೊಂದು ಅಡ್ವೈಸ್ ಕೊಡೋಣ ಅಂತ ಬಂದಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ಹೇಳ್ಕೊಡ್ತಿದ್ದೀನಿ. ನಾನು ನೋಟ್ಸ್ ಮಾಡ್ಕೊಂಡು ಬಂದೀನಿ. ನೀವು ಒಂದು ಬುಕ್ಕು ಪೆನ್ ತಗೊಂಡು ನೋಟ್ಸ್ ಮಾಡಿ. ವೆರಿ ಇಂಪಾರ್ಟೆಂಟ್. ಕೂತ್ಕೊಂಡು 1 ಅವರಿಂದ ನನ್ನ ಲೈಫಲ್ಲಿ ಏನಾಯ್ತು, ಕಾಲೇಜಲ್ಲಿ 4 ಇಯರ್ಸ್ ಏನಾಯ್ತು, ಮತ್ತೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವೇನ್ ಮಾಡಬೇಕು, ಏನ್ ಮಾಡಿದ್ರೆ ನಿಮ್ಮ ಕಾಲೇಜಲ್ಲಿ ಬೆಸ್ಟ್ ಔಟ್ಕಮ್ನ ನೀವು ತಗೋಬಹುದು ಅಂತ ಹೇಳ್ತೀನಿ. ಟೈಮ್ ಕ್ಯಾಮ್ರಾ ಚೆಕ್ ಮಾಡೋಣ. ಫಸ್ಟ್ ಸ್ವಲ್ಪ ಎಮೋಷ್ನಲ್ ಆಗಿರೋದನ್ನ ಹೇಳ್ತೀನಿ. ನನಗೆ ನನ್ನ ಫ್ರೆಂಡ್ಸಿಗೆ ಕನ್ವೆ ಮಾಡ್ತಾ ಇರೋದು ಏನಂದ್ರೆ, 1 ಇಯರ್ ಆಯ್ತು ಕಾಲೇಜ್ ಮುಗ್ದು, ಇವತ್ತಿಗೂ ಕಾಲೇಜ್ ಬಗ್ಗೆ ನೆನ್ಪು ಮಾಡ್ಕೊಂತೀನಿ. ಮತ್ತೆ ಆ ದಿನ ಬರಲ್ಲ ಗೊತ್ತಿದೆ. ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟರು ಆ ದಿನಗಳು ಬರಲ್ಲ. ಇಂಜಿನಿಯರಿಂಗ್ 4 ವರ್ಷ ಕಣ್ಣು ಮುಚ್ಕೊಂಡ್ರೆ ಕಣ್ಣೆದ್ರಿಗೆ ಬರುತ್ತೆ. ಕಾಲೇಜಲ್ಲಿ ಮಾರ್ಕ್ಸ್, CGPA ಇದೆಷ್ಟೇ ತೆಗೆದ್ರು ಅದು ಮ್ಯಾಟ್ರ್ ಆಗಲ್ಲ. ನೀವು ಫನ್, ಬಕ್ಚೋದಿ, ಫ್ರೆಂಡ್ಸ್ ಜೊತೆ ಏನೆಲ್ಲ ಆಟ ಆಡ್ತೀರಾ, ಫನ್ ಏನ್ ಮಾಡ್ತೀರಾ ಅದೆಲ್ಲ ನೆನಪಿರ್ತದೆ. ರಾತ್ರಿ ಲೇಟ್ ನೈಟ್ ವಾಕ್ಸ್, ಲಾಸ್ಟ್ ಮೂಮೆಂಟ್ ಎಕ್ಸಾಮಿಗೆ ಓದಿರೋದು, ಗ್ರೂಪ್ ಚಾಟ್ಸ್, ಫೆಸ್ಟ್, ವಾಹ್, ಲೈಕ್ ಇಯರಿಗೆ 1-2 ಡೇಸೇ ಬರುತ್ತೆ, ಕಣ್ಣಲ್ಲಿ ಅಚ್ಚಾಗಿ ಉಳಿದ್ಬಿಡುತ್ತೆ. ಟ್ರಿಪ್ಸ್ ಹೋಗೋದು. ಕಾಲೇಜ್ ಒಂದೇ ಜಾಗ, ಫ್ರೀಡಮ್ ಇರುತ್ತೆ, ಕೋರ್ ಮೆಮೊರೀಸ್ ಮಾಡ್ಕೊಬಹುದು. ಅದೇ ತರ ಆಪರ್ಚುನಿಟೀಸ್ ಕೊಡ್ತು. ನನ್ನ ಫಸ್ಟ್ ಜಾಬ್ ಕೊಡ್ತು ಕಾಲೇಜಲ್ಲಿ. ವಾಟ್ ಎವರ್ ಯು ಡೂ, ಆಲ್ವೇಸ್ ಯು ಆರ್ ವಿನ್ನಿಂಗ್ ದೇರ್, ನಥಿಂಗ್ ಟು ಲೂಸ್. ಇಷ್ಟು ಬಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಒಂದು ಮೆಸೇಜ್ ಇತ್ತು. ಕಾಲೇಜಿಗೆ ಹೋಗ್ತಾ ಇದ್ರೆ ಫಸ್ಟ್ ಇಯರ್ ನೀವ್ ಯಾರು ಅಂತ ಗೊತ್ತಿಲ್ಲ ನಿನ್ ಫ್ರೆಂಡ್ಸಿಗೆ. ಇಂಜಿನಿಯರಿಂಗ್, ಸ್ಪೆಷಲಿ ಇಂಜಿನಿಯರಿಂಗ್, ಎನಿ ಡಿಗ್ರಿ ಕಾಲೇಜ್, 3 ಇಯರ್ಸ್ 4 ಇಯರ್ಸ್ ಬೆಸ್ಟ್ ಲೈಫ್ ಯು ಆರ್ ಗೋಯಿಂಗ್ ಟು ಲೀವ್. ಇದಕ್ಕೆ ಪರ್ಸನಾಲಿಟಿ, ನೀವು ಯಾರು ಅಂತ ಗೊತ್ತಿಲ್ಲ, ನೀವು ಯಾರು ಅಂತ ಆಗ್ಬೋದು. ಯೋಚನೆ ಮಾಡಿ, ನೀವು ಯಾರು ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ದಾದೇ ಒಂದು ಹೊಸ ಪರ್ಸನಾಲಿಟಿನ ತೋರಿಸ್ಬೋದು. ನಿಮ್ಮ ಏನು ಕ್ಯಾರೆಕ್ಟರ್ ನಿಮ್ಗೆ ಬೇಕಲ್ವಾ ಅದನ್ನು ಡಾಮಿನೇಟ್ ಆಗಿ ತೋರಿಸ್ಬೋದು. ಸ್ಕೂಲ್, ಕಾಲೇಜಲ್ಲಿ ಬಚ್ಚೋ ಇದೆ. ಕಾಲೇಜ್ ಈಸ್ ಲೈಕ್ ಯು ವಿಲ್ ಚೇಂಜ್ ಯುವರ್ ಸೆಲ್ಫ್. ಯು ವಿಲ್ ಸಿ ಯುವರ್ ನೆಕ್ಸ್ಟ್ grown up personality in next few years. Truly choose your friends wisely. ನೋಡಿ, ಓದೋರ ಜೊತೆ ಇದ್ರೆ ಓದ್ತಾ ಇರ್ತಾರೆ, ನಮಗೆ ಓದೋ ಮೂಡ್ ಬರುತ್ತೆ. ಹಸಲ್ ಮಾಡ್ತಾ ಇರೋರ ಜೊತೆ ಇದ್ರೆ ನಾವು ಏನೋ ಹಸಲ್ ಮಾಡ್ತೀವಿ. ಈಗ ದಿನ ರೂಮಲ್ಲಿ ಮೊಬೈಲ್ ಇಟ್ಕೊಂಡು ಅವ್ರ ಜೊತೆ ಕುತ್ಕೊಂಡ್ರೆ ಮೊಬೈಲೇ ಆಡ್ತೀವಿ. ಗೇಮ್ ಆಡೋರ ಜೊತೆ ಇದ್ರೆ ಗೇಮೇ ಆಡ್ತೀವಿ. ಹಾಗಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ, ಬಟ್ ವಿ ಆರ್ ದ ಆವರೇಜ್ ಹೂ ವಿ ಸ್ಟೇ ವಿತ್. Yes, I got very really good friends. They all are good at in their fields. Everyone are working in great companies. Yes, we were playing. We played lot of games. Bomb Squad ಅಂತ ಒಂದು ಗೇಮ್ ಇತ್ತು, ಸಿಕ್ಕಾಪಟ್ಟೆ ಅಲ್ಲಿ ಆಡಿರೋರು ಒಬ್ಬೊಬ್ರು ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಂತ ಯಾಕಂದ್ರೆ ಅದು ನಮ್ಮ ಸ್ಟ್ರೆಸ್ ಬಸ್ಟರ್ ಇತ್ತು. ಜಾಯ್ನ್ ಎ ಕ್ಲಬ್, ಡ್ಯಾನ್ಸ್ ಕ್ಲಬ್ ಆಗಿರೋದು, ಡ್ರಾಮಾ ಕ್ಲಬ್ ಆಗಿರ್ಬೋದು, ಸಿಂಗಿಂಗ್ ಕ್ಲಬ್, ಡ್ರಾಯಿಂಗ್ ಕ್ಲಬ್, ಫಿಟ್ನೆಸ್, ಎನಿಥಿಂಗ್, ಜಸ್ಟ್ ಜಾಯಿನ್ ಫಾರ್ ಕ್ಲಬ್. ಅದೇ ಥರ ಸ್ಪೋರ್ಟ್ಸಿಗೆ ಜಾಯ್ನ್ ಆಗೋದು ಮುಖ್ಯ. ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ, ಅಟೆಂಡೆನ್ಸ್ ಸಿಗುತ್ತೆ. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸಿಗೆ ಜಾಯ್ನ್ ಆಗೋದು, ಕ್ಲಬ್ಬಿಗೆ ಜಾಯ್ನ್ ಆಗೋದು ಇಂಪಾರ್ಟೆಂಟ್. ಏನಂದರೆ ಎಕ್ಸ್ಟ್ರಾ ಅಷ್ಟು ಚೆನ್ನಾಗಿ ಓದಿ ಕಷ್ಟಪಟ್ಟು ಮಾಡ್ತಿರೋರ್ಗಿಂತ ನಿಮಗೆ ಎಕ್ಸ್ಟ್ರಾ ಕ್ವಶನ್ ಸಿಕ್ಬಿಡುತ್ತೆ ಎಂಡ್ ಆಫ್ ದ ಸೆಮಿಸ್ಟರ್. ಸಮ್ಮರ್ ಬ್ರೇಕ್ಸ್ ಆ್ಯಂಡ್ ವಿಂಟರ್ ಬ್ರೇಕ್ಸ್, ಎವ್ರಿ ಸೆಮ್ ಆದಮೇಲೆ ಹಾಲಿಡೇ ಸಿಗುತ್ತೆ. ಅದನ್ನ ನಾನಾದ್ರೆ ವೇಸ್ಟ್ ಮಾಡಿಬಿಟ್ಟೆ. ಮನೆಗೆ ಹೋಗ್ತಿದ್ವಿ, ಆ್ಯಕ್ಚುಲಿ ಮನೆಗೆ ಹೋಗ್ಬೇಕು, ಬಟ್ ವಿಷಯ ಏನಂದರೆ ತುಂಬ ಹೋಗ್ಬೇಡಿ. ಆ ಟೈಮಲ್ಲಿ ನೀವು ಇಂಟರ್ನ್ಶಿಪ್ ಮಾಡ್ಬೋದು. ಎನಿಥಿಂಗ್ ಸೈಡ್ ಹಸಲ್ ಯು ಕ್ಯಾನ್ ಡೂ. ಸ್ಟಡಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. CGPA ಕಮ್ಮಿ ಇದ್ದವರು ಲಾಸ್ಟ್ ಪ್ಲೇಸ್ಮೆಂಟಲ್ಲಿ ಯಾವಾಗ 3rd ಇಯರಿಂದ ಸ್ಟಾರ್ಟ್ ಆಯ್ತಲ್ವಾ, ಅವಾಗ ಗೊತ್ತಾಯಿತು ಎಷ್ಟು CGPA ಮ್ಯಾಟ್ರ್ ಆಗುತ್ತೆ. 10th ಮಾರ್ಕ್ಸ್, 12th ಮಾರ್ಕ್ಸ್ ಅದು ಕೈಯಲ್ಲಿಲ್ಲ ಈಗ, ಆದರೆ CGPA ಕೈನಲ್ಲಿ. ಏನು ಗೊತ್ತಾ, ಎಕ್ಸಾಮ್ ಟೈಮಿಗೆ ಓದ್ಬಿಡ್ಬೇಕು. ಯು ವಿಲ್ ಗೆಟ್ ರಿಯಲಿ ಗುಡ್ ಮಾರ್ಕ್ಸ್. ಸ್ಟಾರ್ಟ್ ಮೇಕಿಂಗ್ ಮನಿ. ಎನಿಥಿಂಗ್ 1000 ರೂಪೀಸ್ ಆದರೂ ಅರ್ನ್ ಮಾಡೋ ಥರ ಒಂದು ಸ್ಕಿಲ್ನ ಹುಡುಕ್ಬೇಕು. ಇಟ್ ಮೇ ಬಿ ಎಡಿಟಿಂಗ್, ಇಟ್ ಮೇ ಬಿ ಟೀಚಿಂಗ್ ಯುವರ್ ಸ್ಕಿಲ್ಸ್. ನಿಮಗೆ ಫಿಸಿಕ್ಸ್ ಗೊತ್ತಿದೆಯಾ ಕಲಿಸಿ, ನಿಮಗೆ ಏನು ಮ್ಯಾಥಮೆಟಿಕ್ಸ್ ಗೊತ್ತಿದೆಯಾ ಕಲಿಸಿ, ಏನು ಗೊತ್ತಿಲ್ವಾ, ಯು ಆರ್ ಗುಡ್ ಎಟ್ ಇನ್ ವಾಟ್, ಸ್ಪೋರ್ಟ್ಸ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಅದನ್ನು ಮಾನಿಟೈಸ್ ಮಾಡೋದನ್ನ ಕಲೀರಿ. ನನಗೆ ಚೆಸ್ ಗೊತ್ತಿತ್ತು, ನಾನು ಅದನ್ನು ಹೋಗಿ ಐ ಅರ್ನ್ಡ್ ಅ ಲಿಟಲ್ ಬಿಟ್ ಆಫ್ ಗಿಗ್ಸ್. ಐ ಆಮ್ ಪ್ರೌಡ್ ಆಫ್ ಇಟ್. ಅದೇ ಥರ ನೀವು ಕೂಡ ಹೋಗಿ ಒಂದು ಲಿಟಲ್ ಬಿಟ್
ಗಿಗ್ನ ಅರ್ನ್ ಮಾಡಿದರೆ ಆ ಹ್ಯಾಪಿನೆಸ್ ನೀ ಜಾಬ್ನಲ್ಲಿ ಅರ್ನ್ ಮಾಡ್ತಿರೋದ್ಕಿಂತ ಜಾಸ್ತಿ ಸಿಗ್ತಿತ್ತಾಗ. ಪ್ರತಿ ಒಂದು ಕಡೆ ಯಾವ ರೂಮಲ್ಲಿ ನೀವು ಇರ್ತೀರಾ ಅಲ್ಲೆಲ್ಲ ಕಡೆ ರಿಸರ್ಚ್ ಮಾಡಿ ಹೋಗಿ. ನಿಮ್ಮ ರೂಮ್ ಅವೇರ್ನೆಸ್ ಇರಬೇಕು. ಕ್ಲಾಸ್ ರೂಮ್ ಹೋಗ್ತೀರಾ, ಆ ಸಬ್ಜೆಕ್ಟ್ ಬಗ್ಗೆ ಏನು ಜಾಸ್ತಿ ಏನಿಲ್ಲ, ಜಸ್ಟ್ ಒಂದು 4 ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಹೋದ್ರೆ ಯಾಕಂದರೆ ಎವ್ರಿ ಸಮ್ ಯು ವಿಲ್ ಫೇಸ್ ನ್ಯೂ ಸಬ್ಜೆಕ್ಟ್ಸ್. ಹೂಪ್ಸ್ ಅಂದರೆ ಏನು, OS ಅಂದರೆ ಏನು, ಕಂಟ್ರೋಲ್ ಸಿಸ್ಟಮ್ಸ್ ಅಂದರೆ ಏನು, ಎಲೆಕ್ಟ್ರಿಕಲ್ ಅವರಿಗೆ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಅವ್ರಿಗೆ ಏನಾಗಿರೋದು ಜಸ್ಟ್ 1 hour ಸ್ಪೆಂಡ್ ಮಾಡಿದರೆ ಯು ಕ್ಯಾನ್ ಏಸ್ ದಟ್ ಸಬ್ಜೆಕ್ಟ್ ಇನ್ ದಟ್ ಸೆಮ್. ನನಗಂತೂ ಅಷ್ಟು ಫೀಲ್ ಆಗುತ್ತೆ. ಯಾಕಂದರೆ ಬೇಸಿಕ್ ಕಾಂಟೆಕ್ಸ್ಟ್ ಗೊತ್ತಾಯ್ತಂದರೆ ಎನಿಥಿಂಗ್ ಕ್ಯಾನ್ ಬಿ ಅಚೀವಬಲ್ ಇನ್ ದಟ್ ಸಬ್ಜೆಕ್ಟ್. ಜಸ್ಟ್ ಯು ಆರ್ ಎಕ್ಸ್ಪರ್ಟ್ ಬ್ರೋ. ಯು ಕ್ಯಾನ್ ರೈಟ್ ಎನಿಥಿಂಗ್ ಇನ್ ಅ ಥಿಯರಿ. ಯು ಕ್ಯಾನ್ fill it this book if you know some basic information about that subject. Next, enjoy ಮಾಡ್ರೋ. ಎಂಜಾಯ್. ಎವ್ರಿ ಎಕ್ಸಾಮ್ ಆದಮೇಲೆ ಹೊರಗೆ ಹೋಗಿ. ಎವ್ರಿ ಎಕ್ಸಾಮ್ ಆದಮೇಲೆ ನಿಮ್ಮ ಹುಡುಗಿಯರು ನಿಮ್ಮ ಗ್ಯಾಂಗ್ ಏನಿದೆ ಎಲ್ಲರೂ ಒಂದು ಊಟ ಮಾಡೋಕ್ಕೆ ರೆಸ್ಟೋರೆಂಟ್ ಹೋಗಿ ಬನ್ನಿ. ಚೆನ್ನಾಗಿ ಮಾತಾಡಿ. ಶೇರ್ ಯುವರ್ ಮೆಮೊರೀಸ್. ಇದೇ ಮೆಮೊರಿಯಾಗಿ ಉಳ್ಕೊಳೋದು. ನೀವು ಎಕ್ಸಾಮಲ್ಲಿ ಏನು ಬರೆದು ಬಂದಿರಾ ಅದು ಮಾರ್ಕ್ ಶೀಟ್ನಲ್ಲಿ ಉಳ್ಕೊಳತ್ತೆ. ಎಕ್ಸಾಮ್ ಆದಮೇಲೆ ಇಲ್ಲ ಎಕ್ಸಾಮ್ ಮುಂಚೆ ಜೊತೆ ಓದ್ತೀವಲ್ಲ, ಏನೂ ಗೊತ್ತಿರಲ್ಲ, ಒಬ್ರು ಇನ್ನೊಬ್ರಿಗೆ ಹೇಳ್ಕೊಡ್ತಿರ್ತಾರೆ. ಆ ಮೆಮೊರೀಸ್ ಎಕ್ಸಾಮಿಗೆ ಏನು ಓದಿಲ್ಲ, ಅಯ್ಯೋ ಏನಾಗ್ತದೆ ಅನ್ನೋದೊಂದು ಇರ್ತದಲ್ಲ, ನೆಕ್ಸ್ಟ್ ಲೆವೆಲ್ದು. ಮತ್ತು ನಿಮ್ಮ ಹೈ ಮತ್ತು ಲೋನ ಎಕ್ಸ್ಪೀರಿಯನ್ಸ್ ಮಾಡಿ. ಅಂದರೆ ಒಂದು ಟೈಮಲ್ಲಿ ನೀವೇನೋ ಅಚೀವ್ ಮಾಡಿದಿರ, ಏನೋ ಮಾರ್ಕ್ಸ್ ಚೆನ್ನಾಗಿ ಬಂತು, ಏನೋ ಹೊಸದು ಕ್ರ್ಯಾಕ್ ಮಾಡಿರ, ತುಂಬ ಖುಷಿ ಆಗುತ್ತೆ. ಅದು ನಮ್ಮ ಹೈ ಆಗಿರೋ. ಲೋ ಪ್ಲೇಸ್ಮೆಂಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಪ್ಲೇಸ್ಮೆಂಟ್ ಆಗ್ತಿರ್ಲಿಲ್ಲ, ಏನು ಟ್ರೈ ಮಾಡ್ತಾ ಇದ್ದೀನಿ, ಪ್ಲೇಸ್ಮೆಂಟ್ ಎದಕ್ಕೆ ಬೇಕು, ಒಂದು ಲೋ ಪಾಯಿಂಟ್ ಬಂದ್ಬಿಟ್ಟಿತ್ತು. ಏನಂದರೆ ಒಂದು ಇಂಟರ್ನ್ಶಿಪ್ ಮಾಡಬೇಕಾಗಿತ್ತು, ಅದಕ್ಕೆ ಯಾವುದೋ ಒಂದು ವಿಡಿಯೋ ಕ್ಲಾಸಸ್ ನೋಡಿದ್ರೆ ವುಮೆನ್ ಇಂಟರ್ನ್ಶಿಪ್ ಅಂತ ಸೇರಿಬಿಟ್ಟಿದೆ. ಭಾಳ ಬೇಜಾರಾಗಿತ್ತು ಅವಾಗ, ಬಿಟ್ಬಿಟ್ಟೆ. ಏನೋ ಮಾಡಿದೆ. ನಮ್ಮ ಕಾಲೇಜು ಅಷ್ಟು ಅಕಾಡೆಮಿಕ್ ಪ್ರೆಷರ್ ಇರಲಿಲ್ಲ. ವಿ ಡಿಡ್ ಸಮಥಿಂಗ್ ಲೈಕ್ ಔಟ್ಸೈಡ್ ಇಂಟರ್ನ್ಶಿಪ್ ಮಾಡಿ ತೋರಿಸಿದ್ವಿ. ಸ್ಕಿಲ್ಸ್, ಅಕಾಡೆಮಿಕ್ಸ್, ಔಟ್ಸೈಡ್ ದ ಸಿಲೆಬಸ್ ಏನು ಸ್ಕಿಲ್ಸ್ ಕಲಿತೀರ ಅದು ಇಂಪಾರ್ಟೆಂಟ್. ಎವ್ರಿ ಇಯರ್ ಒಂದು ಪ್ರಾಜೆಕ್ಟ್ ಮಾಡಿ. ಎನಿಥಿಂಗ್ 1-2-3 hours ಯೂಟ್ಯೂಬ್ ವಿಡಿಯೋಸ್ ನೋಡಿ ಅದನ್ನು ನೀವು ರೆಪ್ಲಿಕೇಟ್ ಮಾಡಿದರೆ ಆ ಪ್ರಾಜೆಕ್ಟು ಹೇಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಎನಿ ಟೆಕ್ನಾಲಜಿ, ಎನಿಥಿಂಗ್, ನಿಮ್ದೇನೋ ಹಾರ್ಡ್ವೇರ್ ಡಿಪೆಂಡೆನ್ಸಿ ಇತ್ತಂದರೆ ಆ ಡಿವೈಸಸ್ನ ಎಲ್ಲಿದೆ, ಇಂಡಸ್ಟ್ರಿನಲ್ಲಿ ಎಲ್ಲಿದೆ ಹೋಗಿ ಹುಡ್ಕೊಂಡು ಹೋದರೆ ಸಿಗತ್ತೆ. ಇಂಟರ್ನ್ಶಿಪ್ನ ಕ್ಲಿಯರ್ ಮಾಡಿ. ಲೈಕ್ ಇಟ್ಸ್ ಡಿಫಿಕಲ್ಟ್ ಬಟ್ ಯು ಕ್ಯಾನ್, ಇಫ್ ಯು ಹ್ಯಾವ್ ದಟ್ ಪ್ರಿವಿಲೇಜ್, ಯು ಕ್ಯಾನ್ ಡೂ ದ ಇಂಟರ್ನ್ಶಿಪ್. ಕೋಲ್ಡ್ ಇಮೇಲ್ಸ್ ಮಾಡಿ, ಲಿಂಕ್ಡ್ಇನಲ್ಲಿ ಅಪ್ರೋಚ್ ಮಾಡಿ, ವಾಟ್ ಎವರ್ ಯು ಕ್ಯಾನ್. ಇಫ್ ಯು ಪುಟ್ ಹಾರ್ಡ್ ವರ್ಕ್, there is nobody can stop you. Communication skills. ಫಸ್ಟ್ ಇಯರ್ ಬಂದಾಗ ನನಗೆ ಇಂಗ್ಲೀಷಲ್ಲಿ ಮಾತಾಡೋಕೆ ಬರ್ತಿರ್ಲಿಲ್ಲ. ಎಸ್, I started keep on improving my English communication skills. Now I am in a good stage where I can strongly communicate in English, because English is a language which you get into your job. Yes, we are good at in our native language, that's good, but English clears our job, our first interview, so be good at it. Build network. ಕಾಲೇಜಲ್ಲಿ ನಮ್ಮ ಪಕ್ಕ ಆ ಕಡೆ ಇರೋ ಬೆಂಚ್ಮೇಟ್ಸ್ ಅಲ್ಲ, ಇಡೀ ಕಾಲೇಜಲ್ಲಿ ಯಾರಾಗುತ್ತೆ ಹೊಸ ನ್ಯೂ ಪರ್ಸನ್ ಮೀಟ್ ಆಗುತ್ತೆ ಆಗ್ಬೋದು, ಅವರಿಗೆಲ್ಲ ಹೋಗಿ ಮಾತಾಡಿಸಿ. ಇಟ್ ವಿಲ್ ಚೇಂಜ್ ಬ್ರೋ, ಇಟ್ ವಿಲ್ ಚೇಂಜ್ ಎವ್ರಿಥಿಂಗ್. ನೆಟ್ವರ್ಕಿಂಗ್ ವಿಲ್ ಚೇಂಜ್ ಎವ್ರಿಥಿಂಗ್. ಬಿಕಾಸ್ ನಂಗೆ ಯಾರಂತಾರೆ ಒಂದು ಟೂರ್ನಮೆಂಟ್ ಹೋಗೋಕೆ ಗೊತ್ತಿರಲಿಲ್ಲ, ಅವನ ಜೊತೆ ಹಿಂಗೆ ಫ್ರೆಂಡ್ ಆದ. ಆ ವ್ಯಕ್ತಿ ತನ್ನದೇ ಆದ ಒಂದು ಅಕಾಡೆಮಿ ನಡೆಸ್ತಿದ್ದ, ಅವನು ನನಗೆ ಒಂದು ಆಪರ್ಚುನಿಟಿ ಕೊಟ್ಟ ಚೆಸ್ ಕ್ಲಾಸ್ ಮಾಡೋಕ್ಕೆ. ಗೊತ್ತಾಯ್ತಲ್ವಾ, ನೆಟ್ವರ್ಕಿಂಗ್ ತುಂಬ ಇಂಪಾರ್ಟೆಂಟು. ನಮ್ಮ 4 ಜನ ಬಿಟ್ಟು, ಆ ಸರ್ಕಲ್ ಬಿಟ್ಟು ಹೊರಗೆ ಹೋಗಿ ಮಾತಾಡೋ ಅಂಥ ಧೈರ್ಯ ಇದ್ದು. ಇದು ಜಾನ್ರನು ಡಿಫ್ರೆಂಟ್. ಒಬ್ಬ ಡ್ಯಾನ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಒಬ್ಬ ಸ್ಪೋರ್ಟ್ಸಲ್ಲಿ ಇರ್ತಾನೆ, ಒಬ್ಬ ಫಿಟ್ನೆಸ್ಸಲ್ಲಿ ಇರ್ತಾನೆ, ಒಬ್ಬ ಲೀಡರ್ಶಿಪ್ ಸ್ಕಿಲ್ಸ್ ಇರುತ್ತೆ, ಒಬ್ಬ ಕಂಪ್ನಿ ಏನೋ ಮಾಡ್ಬೇಕಂತಿರ್ತಾನೆ, ಒಬ್ಬ ಎಡಿಟಿಂಗ್ ಮಾಡ್ತಿರ್ತಾನೆ, ಒಬ್ಬ ಅವ್ರ ಅಪ್ಪನ ಹತ್ರ ದುಡ್ಡು ಇರ್ತದೆ, ಮಜಾ ಮಾಡ್ತಿರ್ತಾರೆ.
ಎಲ್ಲ ತರ ಫ್ರೆಂಡ್ಸ್ ನೆಟ್ವರ್ಕ್ ಇಟ್ಕೊಳೋದು ತುಂಬಾ ಅಂದ್ರೆ ತುಂಬಾ. ಹೆಲ್ತ್ ಅಂಡ್ ಫಿಟ್ನೆಸ್ ಕಾಲೇಜಲ್ಲಿ ಮೋಸ್ಟ್ಲಿ ಜಿಮ್ ಎಲ್ಲ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲಿಲ್ಲ ನಿಮ್ಮ ಹಾಸ್ಟೆಲ್ ಹತ್ರ ಇದ್ರೆ, PG ಹತ್ರ ಇದ್ರೆ ಹೋಗಿ ಜಾಯ್ನ್ ಆಗಿ. ಎಸ್, ದಿಸ್ ವಿಲ್ ಗಿವ್ ಯು ರಿಯಲಿ ಗುಡ್ ಕಾನ್ಫಿಡೆನ್ಸ್ ಬೂಸ್ಟರ್ ಅಂತ ಹೇಳ್ಬೋದು. ಹೆಲ್ತಿ ಆಗಿದ್ದು ಫಿಟ್ನೆಸ್, ಡಯಟ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಡಿಜಿಟಲ್ ಪ್ರೆಸೆನ್ಸ್ನ ಇಂಪ್ರೂವ್ ಮಾಡಿ. ಅಂದರೆ ಡಿಜಿಟಲ್ ಪ್ರೆಸೆನ್ಸ್ ಅಂದರೆ ಅಫ್ಕೋರ್ಸ್ ಈಗ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇದೆ, ನಾನೇನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಿಲ್ಲ. ಲಿಂಕ್ಡ್ಇನ್ ಅಲ್ಲಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಿ. ಲೀಡ್ ಕೋಡ್ ಯುವರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್, ಲೀಡ್ ಕೋಡ್ ಅಂಡ್ ಗಿಟ್ಹಬ್ ಆರ್ ಇಂಪಾರ್ಟೆಂಟ್. ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಮೆಂಟ್ಸ್ ಮಾಡೋದು, ಅಪ್ರೋಚ್ ಮಾಡೋದು, ಕಾಂಟೆಸ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಅಗೇನ್ ನೆಕ್ಸ್ಟ್ ಪಾಯಿಂಟ್, ಮತ್ತೆ ಎಕ್ಸ್ಪ್ಲೋರ್ ಲೈಫ್, ಎಕ್ಸ್ಪ್ಲೋರ್ ಯುವರ್ ಡೇಸ್, ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಇಂಪಾರ್ಟೆಂಟ್. ಎಕ್ಸ್ಪ್ಲೋರ್, ಎಕ್ಸಿಕ್ಯೂಟ್, ಎಂಪ್ಲಾಯ್. ಎಕ್ಸ್ಪ್ಲೋರ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿರೋದನ್ನ ಎಕ್ಸಿಕ್ಯೂಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿರೋದನ್ನ ಎಂಪ್ಲಾಯ್ ಮಾಡಿ. ಮತ್ತೆ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನು ಇರ್ಬೇಕು ನಿಮ್ಮ ಹತ್ರ? ಲ್ಯಾಪ್ಟಾಪ್ ಇರಬೇಕು, ಒಂದು ಹೆಡ್ಫೋನ್ ಇರಬೇಕು, ಪವರ್ ಬ್ಯಾಂಕ್ ಇರಬೇಕು, ಕ್ಯಾಲ್ಸಿ ಇರಬೇಕು, ಒಂದು SSD ಇರಬೇಕು, ಸ್ಮಾರ್ಟ್ ವಾಚ್ ಇರಬೇಕು, ತುಂಬಾ ಇಂಪಾರ್ಟೆಂಟ್. ವೈಫೈ ಇರಬೇಕು, ಮೊಬೈಲ್ ನೆಟ್ವರ್ಕ್ ಇಂದ ಏನು ಕೆಲಸ ಆಗೋದು. ವೈಫೈ ಇರಬೇಕು, ಬಿಕಾಸ್ ಲ್ಯಾಪ್ಟಾಪ್ ಕನ್ಸ್ಯೂಮ್ಸ್ ರಿಯಲಿ ಲಾಟ್ ಆಫ್ ಇಂಟರ್ನೆಟ್. ಯುವರ್ ಮೊಬೈಲ್ ಹಾಟ್ಸ್ಪಾಟ್ ವಿಲ್ ಡೈ. ರಿಮೆಂಬರ್, put one Wi-Fi. It cost, but it opens up the gates. Personally ಕೆಲವೊಂದು ಲಾಸ್ಟಿಗೆ ಬರ್ದಿದ್ದೀನಿ. ಜಿಮ್, ಡಯಟ್, ಸ್ಲೀಪ್, ಮನಿ, ಕಮ್ಯುನಿಕೇಶನ್, ಸೆಲ್ಫ್ ಗ್ರೋತ್, ಪರ್ಸನಾಲಿಟಿ, ಗುಡ್ CGPA, ಸೈಡ್ ಹಸಲ್, ಎಂಜಾಯ್, ರೆಕಾರ್ಡ್ ಯುವರ್ ಮೆಮೊರೀಸ್. ಏನೇ ಮಾಡ್ತಿರಲ್ವಾ, ನೆಕ್ಸ್ಟ್ ಈಗ ಕಾಲೇಜ್ ಮುಗಿದು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಆದ್ಮೇಲೆ ಏನು ಎಲ್ಲ ಇಲ್ಲಿರೋದನ್ನ ನೆನಪು ಹೋಗ್ತಿರತ್ತೆ. ರೆಕಾರ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಲೇಟ್ ನೈಟ್ ವಾಕ್ ಹೋಗಿ ಫ್ರೆಂಡ್ಸ್ ಜೊತೆಗೆ, ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ಬಾಯ್ ಫ್ರೆಂಡ್ಸ್ ಆಗಿರ್ಬೋದು, ಯಾರ ಜೊತೆಗೆ ಆದರೂ ಹೋಗಿ ಡೀಪ್ ಕನ್ವರ್ಸೇಷನ್ಸ್ ಇರುತ್ತೆ. ರಿಲೇಷನ್ಶಿಪ್ಪಿಗೆ ಹೋಗಿ, ಯು ಹ್ಯಾವ್ ದಟ್ ಆಪರ್ಚುನಿಟಿ, ಟ್ರೈ ರಿಲೇಷನ್ಶಿಪ್ಸ್. ಇಟ್ ಟೀಚಸ್ ಯು ಲಾಟ್ ಆಫ್ ಥಿಂಗ್ಸ್. ಅಟ್ ದ ಸೇಮ್ ಟೈಮ್ ಇಟ್ ಡಿಸ್ಟ್ರಾಕ್ಟ್ಸ್ ಯು ಆಲ್ಸೋ. ಎಸ್, ಲಾಟ್ ಆಫ್ ಟೈಮ್ ಇಟ್ ವರ್ಕ್ಸ್, ಮೆನಿ ಟೈಮ್ಸ್ ಇಟ್ ಡಸಂಟ್. ದೆನ್ ನೋ ಸ್ಲೀಪ್. ಒಂದು ರಾತ್ರಿ ಎಲ್ಲ ಮಲಗಬಾರ್ದು, ಫ್ರೆಂಡ್ಸ್ ಜೊತೆ ಮಜಾ ಮಾಡಿ, TV ನೋಡಿ, ಮೂವಿ ನೋಡಿ, ಮೊಬೈಲ್ ನೋಡಿ, ಸೀರೀಸ್ ನೋಡಿ. ಎಷ್ಟು ಸೀರೀಸ್ ಇದೆ ಎಲ್ಲ ನೋಡಾಕ್ರಿ. ಗೇಮ್ಸ್ ಆಡಿ. ನನ್ನ ಲ್ಯಾಪ್ಟಾಪಲ್ಲಿ ನನ್ನ ಫ್ರೆಂಡ್ ಸೂರ್ಯ ಇಷ್ಟು ಗೇಮ್ ಹಾಕ್ತಿದ್ದ. ಮ್ಯಾಂಗರ್ ಎವ್ರಿ ಫ್ರೈಡೇ ನೈಟ್ ನಾವು ಒಂದು ಮೂವಿ ನೋಡ್ತಾ ಇದ್ವಿ. ನಮ್ಮ PG ಅಲ್ಲಿ TV ಇತ್ತು. ಹ್ಯಾವ್ ಲಾಟ್ಸ್ ಆಫ್ ಫನ್ ಆಫ್ಟರ್ ಎಕ್ಸಾಮ್, ಬಿಫೋರ್ ಎಕ್ಸಾಮ್, ಈವೆಂಟ್ಸ್, ಕ್ಲಬ್ ಆಕ್ಟಿವಿಟೀಸ್, ಫೆಸ್ಟ್, ರಿಲೇಷನ್ಶಿಪ್. ಓಕೆ, ಟಾಕ್ ಟು ಗರ್ಲ್ಸ್, ಬಾಯ್ಸ್ ನ ಮಾತಾಡಿಸಿ, ಬಾಯ್ಸ್ ಗರ್ಲ್ಸ್ ನ ಮಾತಾಡಿಸಿ. ಯಾಕಂದ್ರೆ ಚಿಕ್ಕವರಿದ್ದಾಗಿಂದ ನಮಗಿದು ಅಷ್ಟು ನಾವು ಎನ್ವೈರನ್ಮೆಂಟ್ ಅಲ್ಲಿ ಇರಲ್ಲ, ಹೇಗೆ ಆಪೋಸಿಟ್ ಜೆಂಡರ್ ಜೊತೆ ಮಾತಾಡಬೇಕು ಅಂತ. ಸೊ ದಿಸ್ ಇಸ್ ದ ಟೈಮ್, ದಿಸ್ ಇಸ್ ದ ಆಪರ್ಚುನಿಟಿ, ಬೆಸ್ಟ್ ಟೈಮ್. ದಿಸ್ ಇಫ್ ಯು ಲೂಸ್ ದೀಸ್ 4 years ಲೇಟರ್ ಯು ವಿಲ್ ರಿಗ್ರೆಟ್ ಇಟ್ ಬ್ರೋ. ಅಂಡರ್ಸ್ಟ್ಯಾಂಡ್, ಇಟ್ಸ್ ದ ಟೈಮ್. ನನ್ನ ಫ್ರೆಂಡ್ ಇದ್ದ ಸಜ್ಜನ್, ನಾನು ಕೂಡ ಲೈಕ್ we wanted to talk with. Yes, we improved ourselves, improved our communication skills, and we started. Now it's normal. I can speak with anyone. Fear na ತೆಗೆದಾಗಬೇಕು, ತುಂಬ ಇಂಪಾರ್ಟೆಂಟ್. ಕಾಲೇಜಲ್ಲಿ ಇದನ್ನು ಮಾಡಬೇಕು. ಮಲ್ಟಿಪಲ್ ಲ್ಯಾಂಗ್ವೇಜಸ್ನ ಟ್ರೈ ಮಾಡಿ. ಹಿಂದಿ ಕಲೀರಿ, बिकॉज एनीवे इफ यू ट्रैवल इन इंडिया में आप घूमने जाओगे तो कुछ तो हिंदी में सभी लोग तो कम्युनिकेट कर ही सकते हैं. इफ यू आर गुड इन इंग्लिश इट्स वेरी गुड. ಮತ್ತೆ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಇಸ್ ವಿ ಆರ್ ಗುಡ್ ಎಟ್ ಇಟ್. ಆರ್ಟಿಕ್ಯುಲೇಷನ್ ಬಗ್ಗೆ ಮೇಲೆ ವರ್ಕ್ ಮಾಡಿ. ಇಫ್ ಪಾಸಿಬಲ್ ನಮ್ಮ ಸೌತ್ ಇಂಡಿಯಾದಲ್ಲಿರೋರಿಗೆ ಕನ್ನಡ, ತಮಿಳ್, ಮಲಯಾಳಂ, ತುಳು, ಕೊಂಕಣಿ, ಈ ಕಡೆ ತೆಲುಗು, ಮೆನಿ ಆಪ್ಷನ್ಸ್ ಇದೆ. ಇಫ್ ಇನ್ ಬೆಂಗಳೂರಲ್ಲಿ ಇದ್ದರೆ ನೀವು ಕಲಿಬೋದು. ನಾನು ಲಿಟಲ್ ಬಿಟ್ ಆಫ್ ತೆಲುಗು, ಆಗುನ್ನಾರಾ, ತಮಿಳ್, ಒಳದಾ, I learned few words, but I'm still learning. I will learn. Competitions na attend ಮಾಡಿ ಬ್ರೋ. ಕ್ರೇಜ್ ಕಿಕ್ ಬೇಕಂದ್ರೆ ಕಾಂಪಿಟೇಷನ್ಸ್ ಹೋಗ್ಬೇಕು, ಅಲ್ಲಿ ಬೇರೆ ಕಾಲೇಜ್ ಹೋಗಿ ಡಿಫೀಟ್ ಮಾಡಬೇಕು. ಹಂಗೆ ಬರ್ತದೆ. ಒಂದು ಎಕ್ಸಾಮ್ನ ಓದ್ದೆ ಕೂಡ ಹೋಗಿ, ಒಂದು ಎಕ್ಸಾಮ್ಗೆ 100% ಅಲ್ಲ 200% ಎಫರ್ಟ್ ಹಾಕಿ ಹೋಗಿ ಡಿಫ್ರೆನ್ಸ್ನ ಅಚೀವ್ ಮಾಡಿ. ಸೆಮ್ ಎಕ್ಸಾಮ್ ಅಲ್ಲ, ಓನ್ಲಿ ಇಂಟರ್ನಲ್ಸ್ ಟ್ರೈ ಮಾಡಿ. ಸೆಮ್ ಎಕ್ಸಾಮಿಗೆ ಯಾವಾಗೂ ಬ್ಯಾಕ್ ಎಲ್ಲ ಓಡಿಸ್ಕೊಂಡು ತುಂಬ ಓವರ್ವೆಲ್ಮ್ಡ್
ಮಾತುಗಳನ್ನ ನಿಮ್ಮ ಜೊತೆ ಮಾತಾಡಿದ್ದೀನಿ ಅನ್ಕೊತೀನಿ ನೀವು ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀರಾ. ಎಸ್, ಲಾಟ್ ಆಫ್ ಥಿಂಗ್ಸ್ ಐ ಮಿಸ್ಡ್, ಬಟ್ ವಾಟ್ ಎವರ್ ಐ ಟೋಲ್ಡ್, those are very much important. Remember bro, you will change yourself. You will be one of the personality in upcoming years. See you brother.